ಹಾಗೆ ಒಂದು ರೈಡ್ ಹೋಗೋಣ ಅಂತ. ಹಾಯ್, ವೆಲ್ಕಮ್ ಎಲ್ಲರಿಗೂ ವಿಜಯ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಟೈಮ್ ಮೋಟೋ ಬ್ಲಾಗ್ ಮಾಡ್ತಿದ್ದೀನಿ. ನೋಡೋಣ. ಹಾಗೆ ರಿಲೇಟೆಡ್ ಗೋವಾ ಹೋಗ್ಬೇಕಂತ ಪ್ಲ್ಯಾನ್ ಆಗಿತ್ತು, ಬಟ್ ಲೊಕೇಶನ್ ಸೆಟ್ ಆಗಿಲ್ಲ ಮತ್ತು ಜನನೂ ಸೆಟ್ ಆಗಿಲ್ಲ. ಹಾಗಾಗಿ ಹೋಗ್ಬೇಕು ಎಲ್ಲಿಗೆ ಅಂದರೆ ನನಗೂ ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ, ಒಟ್ಟು ಹೋಗೋದು. ಹೀಗೆ ಒಂಥರ ಸೆಟಪ್ ಆಗಿಲ್ಲ ಅನಿಸುತ್ತೆ, ಗೊತ್ತಿಲ್ಲ, ನೋಡೋಣ. ಆದಷ್ಟು ಪ್ರಯತ್ನ ಪಡ್ತೀನಿ. ನಂಗೊಂಥರ ಆಗ್ತಿದೆ ಮಾರೆ. ಮುಂದೆ ಮೊಬೈಲ್ ನೋಡಬಾರ್ದು, ಮೊಬೈಲ್ ನೋಡ್ರೆ ಗೋವಿಂದ. ಒಂಥರ ಭಯ ಆಗ್ತಿದೆ, ಫಸ್ಟ್ ಟೈಮ್ ಅಲ್ಲ. ಹಂಗಂತಲ್ಲ, ಗಾಡಿ ಹೊಡ್ಯೋಕ್ಕಲ್ಲ, ನನಗೆ ಕಣ್ಮುಂದೆ ಮೊಬೈಲ್ ಬರ್ತಿದೆ ಒಮ್ಮೆ. ಫಸ್ಟ್ ಟೈಮ್ ನೋಡುವಾಗ ನೋಡಬೇಕಲ್ಲ ಆಗ್ತಿದೆಯಾ ಇಲ್ವಾ ಅಂತ. ಅದೆಲ್ಲ ಡೇಂಜರ್ ಮಾರೆ. ಸುಮ್ಮನೆ ಇದೆಲ್ಲ ಮೊಬೈಲಲ್ಲಿ ಮಾಡುವಾಗ ಸ್ವಲ್ಪ ರಿಸ್ಕ್ ಅನಿಸ್ತಿದೆ. ನೋಡೋಣ. ಇಲ್ಲಿ ಪೆಟ್ರೋಲ್ ಹಾಕಬೇಕು, ಎಲ್ಲಿ ಹಾಕೋದು ಅಂತ ತಿಳಿದಿಲ್ಲ. ಪೆಟ್ರೋಲ್ ಹಾಕ್ಬೇಕಂದ್ರೆ ಇಲ್ಲಿ ಗಣಪತಿ ಗುಡಿ ಇದೆ, ಸ್ವಾಮಿ ಇದ್ದಾರೆ. ಯಪ್ಪ, ಗಣಪತಿ ಇಲ್ಲೊಂದು ಅಂಗಡಿ ಹತ್ರ ನಿಲ್ಲಿಸಿದ್ದೆ. ಅಲ್ಲಿ ಪೆಟ್ರೋಲ್ ಹಾಕಿದಲ್ಲಿ ಸಾಮಾನು ಥರ ಎಲ್ಲ ಮುಖ ನೋಡ್ತಿದ್ದಾರೆ. ಅಯ್ಯೋ ವಾವ್, ಅಲ್ಲಿ ಡ್ಯೂಡ್ಸ್ ಅಂದ್ರೆ ಮಾರ. ಈಗ ಏನಿದ್ರು ಸರ್, ಎಲ್ಲ ಅಲ್ಲಿ ಪೆಟ್ರೋಲ್ ಹಾಕೋದಲ್ಲಿ ಮೊಬೈಲ್ ಚಾಲು ಇತ್ತಲ್ಲ, ಎಲ್ಲ ನನ್ನೇ ನೋಡೋದು ಮಾರೆ. ನಾಚಿಕೆ ಆಗ್ತಿದ್ದೆ ಮಾರೆ. ಯಾವೇ ನಾ ಫಸ್ಟ್ ಆಫ್ ಆಲ್ ಬೇಗ ಯಾರು ಮೋಟೋ ಬ್ಲಾಗ್ ಮಾಡೋದು ನೋಡೇ ಇಲ್ಲ ನಾನು. ಒಮ್ಮೆಲೆ ಹೆಲ್ಮೆಟಲ್ಲಿ ಮೊಬೈಲ್ ಕ್ಯಾಮ್ರಾ ಮೊಬೈಲ್ ಹಾಕಿ ಕುಂತಿರೋ ನೋಡೋರೆಲ್ಲ ನೋಡಿ ಅವನು ನೋಡಿದ. ಇದೆಲ್ಲ ಸೆಟಪ್ ಆಗಲ್ಲ ನೋಡಿ, ಈ ರೀತಿ ಇದೆ. ಈಗ ಗ್ಲಾಸು ಇದ್ದಿಲ್ಲ, ಮಿರರ್. ನಾನು ಆಗಲ್ಲಿ ಬರುವಾಗ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡೋಣ ಹೆಲ್ಮೆಟ್ ಹಾಕೊಂಡು ಹೇಗಾಗ್ತಿದೆ ಅಂತ. ಆವಾಗ ಸಿಟೀಲಿ ಮಿರರ್ ಇಲ್ಲಾಂದರೆ ಹಿಂದೆ ಬರೋದು ಕಾಣಿಸೋಲ್ಲ, ಮತ್ತು ಹಿಂತಿರುಗಿ ನೋಡುವಾಗ ಮುಂದೆ ಬಂದು ಗುದ್ದಿರ್ತಾರೆ. ಇದು ರಾಂಗ್ ಸೈಡ್ ಬಂತ ಏನು ಒಬ್ಬ ದೇವರೇ. ಇದು ಒಮ್ಮೆ ತಿರುಗಿ ನೋಡೋಕ್ಕಾಗಲ್ಲ ಮಾರೆ. ಇಲ್ಲೊಂದು ಗಾಡಿ ಬಂತು ಮಾರೆ. ಇಲ್ಲಿ ಲೆಫ್ಟಲ್ಲಿ ನಾನು ಮಿರರ್ ಇಲ್ಲ. ಲೆಫ್ಟಲ್ಲಿ ಮಿರರ್ ಹಾಕಬೇಕಂದ್ರೆ ಏನು ಪ್ರಾಬ್ಲಮ್ ಇದು ಗೊತ್ತಾ? ಇಲ್ಲಿ ಒಂದು ಸಲ ನಂದು ಇಲ್ಲಿ ಕೆರೆ ಇದೆ, ಸಖತ್ತಿದೆ ನೋಡೋಕ್ಕೆ. ಅವಾಗ ಲಾಸ್ಟ್ ಟೈಮ್ ಒಮ್ಮೆ ಬಂದಿದ್ವಿ ಇಲ್ಲಿ. ಹಾಗೆಲ್ಲ ಏನು ಸಣ್ಣಾಗಿರುವಾಗ ಬರ್ತಿದ್ವಿ ಮೊನ್ನೆ ರೀಸೆಂಟೆಲ್ಲ ಬಂದಿದ್ದೆ. ಈಗಂತೂ ಬಂದಿಲ್ಲ, 1 ವರ್ಷ ಆಯ್ತು. ಕೈ ಮುಗಿದು ಇದೆ ಗಣಪತಿ ಗುಡಿ. ಬ್ಲಾಗಲ್ಲಿ ಕಾಣಿಸ್ತೈತೆ ಇಲ್ಲ, ನೋಡ್ಬೇಕು ಮಾರೆ. ಸಿಕ್ಕಾಪಟ್ಟೆ ಗಾಡಿ ಇದೆ ಮಾರೆ. ಈಗ ನಾವು ಹೋಗೋದು ಸಾವಂತವಾಡಿ ಸಮಥಿಂಗ್. ಬೆಂಗಳೂರಲ್ಲ, ಇಲ್ಲ ಸಾವಂತವಾಡಿ ಮಟ್ಟ ಹೋಗೋಣ. ಆಮೇಲೆ ಅಲ್ಲಿ ಯೂಟರ್ನ್ ಒಂದು ಏನಾದ್ರು ಊಟ ಮಾಡಿ ಬಂದುಬಿಡೋಣ. ಸುಮ್ಮನೆ ಕಿರಿಕಿರಿ ಬೇಡ. ಎತ್ತಿ ಏನು 108 ಎಕ್ಸ್ಟೆಂಟ್ ಮಾರೆ. ಎಕ್ಸ್ಟೆಂಟ್ ಆಯಿತು. ಹೇಗಾಗಿದ್ದು ಗೊತ್ತಿಲ್ಲ, ಬಟ್ 108 ಬಂದಿದೆ. ಏನು ದೇವರ ಮುಖಾಮುಖಿ ಬೈಕ್ ಫ್ರಂಟ್ ಟು ಫ್ರಂಟ್ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಆಗಿದೆ, ಪ್ರೆಸ್ ಆಗಿದೆ ಗಾಡಿ. ಬಾ ಅಮಾವಾಸ್ಯೆ ಮಾರ, ನನಗೊಂದು ಭಯ ಆಗ್ತಿದ್ದು ಮಾರೆ. ನಾನು ನಮ್ಮ ಜರ್ನಿಲಿ ಹೋಗ್ಬೇಕು, ಸೇಫಾಗಿ ಹೋದರೆ ತೊಂದರೆ ಇಲ್ಲ. ಓವರ್ಟೇಕ್ ಮಾಡಬಾರ್ದು, ಆರಾಮ ಹೋದರೆ ತೊಂದರೆ ಇಲ್ಲ. ಎಲ್ಲೆಲ್ಲಿ ಹೋಗಿದ್ದೇವೆ ಮಾರೆ, ಇದೊಂದು ದೊಡ್ಡ ಮಾತಾ ಸಾವು. ಅದು ಒಬ್ಬನೇ ಹೋಗೋದಲ್ಲ, ಒಬ್ಬನೇ ಹೋಗಿಲ್ವಾ, ಸಿಕ್ಕಾಪಟ್ಟೆ ಜಾಗಕ್ಕೆ ಹೋಗಿದ್ದೀನಿ ಒಬ್ಬನೇ ಅಂತೂ. ಆದ್ರೂ ಗೊತ್ತಿಲ್ಲ ಇವತ್ತು ಯಾಕಂಗೆ ಗೊತ್ತಿಲ್ಲ, ಒಂಥರ ಭಯ.
ಭಯ ಇಲ್ಲ. ನಾನು ಮೊನ್ನೆಯಿಂದ ಪ್ಲ್ಯಾನ್ ಮಾಡಿದ್ದೆ ಹೋಗೋಣ ಅಂತ. ಅವಾಗ ಫ್ರೆಂಡ್ಸ್ ಅಂದರು ಹೋಗೋಣ, ಒಬ್ಬನಂತ ಹೋಗೋಣ ಅಂತ. ಏನು ಲಾಟ್ರಿ ಹೊಡೆದಂಗೆ ಹೊಡಿತು. ಇದು ಇಂಡಲ್ಗ ಜೈಲ್ ನೋಡಿ, ಕಾಣಿಸ್ತಾ? ಸಾವು ಕಾಣಿಸ್ತು. ಮೊಬೈಲ್ ಕೆಳಗೆ ಬಿದ್ದಿದೆ ಸ್ವಲ್ಪ ಅಲ್ಲ, ಏನು ಕಾಣಿಸ್ತಾ ಮಾರ. ಒಮ್ಮೆ ಚೆಕ್ ಮಾಡ್ಬೇಕು ಮಾರ, ಇದು ಆಗ್ತಿದೆ ಇಲ್ಲ ಅಂತ. ಆಗ್ಬೋದು. ನನಗೆ ಸಾವು ಇದು ಹೆಲ್ಮೆಟ್ ಒಂದು ಸಿಕ್ಕಾಪಟ್ಟೆ ಮಾರ. ವೇಟಲ್ಲ, ತಲೆ ಮೇಲೆ ಯಾರಾದರೂ ಬಂದು ಕುಂತ ಹಂಗೆ ಸಾವು. ಇಲ್ಲಿ ನೋಡಿ, ಇಲ್ಲಿಂದ ಬಾಚಿ ದಾಟಬೇಕು, ಮಣ್ಣೂರು 3 ಗೊಜ್ಜಿಗೆ ಇಲ್ಲೇ ಇದೆ. ಈಗ ನಾವು ಸುಲಭ ದಾಟಬೇಕು, ಸುಲಭ 1 ಕಿಲೋಮೀಟ್ರ್ ಮಾರ. ಸಾವು ಬಾಚಿನ ದಾಟಬೇಕು ಸಮಥಿಂಗ್. ಈಗ ಎಲ್ಲಿ ಹೋದ್ ಗೊತ್ತಿಲ್ಲ ಮಾರ. ಈಗ ಎಲ್ಲಿಗುಂಟು ಹೋಗೋಣ? ನನಗೆ ಆ ರೋಡ್ ಹೋಗೋಕೆ ಏನು ಗೊತ್ತಾ, ಅಲ್ಲಿ ಚೆಕ್ ಪೋಸ್ಟ್ ಹತ್ತಿರ ಇದೆ ಮಾರ. ಇಲ್ಲೂ ಹತ್ತಿರ ಇದೆ, ಇಲ್ಲಿ ಹಿಡಿಯೋದಿಲ್ಲ. ಹಿಡಿತಾರ ಹಿಡಿಯೋದಿಲ್ಲ ನನಗೂ ಗೊತ್ತಿಲ್ಲ, ನಿನ್ನ ಮಟ್ಟ ಹಿಡ್ದಿಲ್ಲ. ಅಲ್ಲಿ ಆದರೂ ಹಿಡ್ದಿದ್ದಾರೆ ಆ ರೋಡಲ್ಲಿ, ಗೋವಾ ಹೋಗೋ ರೋಡಲ್ಲಿ. ಏನು ಮಾಡೋಂಗಿಲ್ಲ, ಲೈಸೆನ್ಸ್ ಕೇಳ್ತಾರೆ. ಲೈಸೆನ್ಸ್ ಅಂತ ಇದೆ, ಇನ್ಸೂರೆನ್ಸ್ ಕೇಳ್ತಾರೆ, ಅದು ನನ್ನ ಹತ್ರ ಇಲ್ಲ. ಈಗ ಈ ಗಾಡಿ ತೊಗೊಂಡ್ಮೇಲೆ ನಂಗೆ ಗೊತ್ತೇ ಇಲ್ಲ ಇನ್ಸೂರೆನ್ಸ್ ಎಲ್ಲ ಮಾಡಬೇಕಂತ. ಗಾಡಿ ತೊಗೊಂಡ್ರೆ ಆಯಿತು, ಓಡಿಸಿದ್ರೆ ಆಯ್ತು ಅಂತ ಅಷ್ಟೇ ನನ್ನ ಮೈಂಡಲ್ಲಿ. ಬಟ್ ನಮ್ಮ ಸ್ವೀಟಿ ಸಿಕ್ಕಾಪಟ್ಟೆ ಒಳ್ಳೆಯವರು. ಇವ್ರನ್ನ ಊರಿಗೆ ಕರ್ಕೊಂಡು ಹೋಗ್ಬೇಕಂತ ಆಸೆ. ಬಟ್ ದೇವ್ರಿಗೆ ಬ್ರಿಡ್ಜ್ ಮಾಡ್ತಿದ್ದಾರೆ ಇಲ್ಲಿ. ಅವಾಗೊಮ್ಮೆ ಲಾಸ್ಟ್ ಟೈಮ್ ಒಮ್ಮೆ ಇಲ್ಲಿ ಮಲ್ಡ್ರ್ ಮಾಡಿ ಬಿಸಾಕಿದ್ರು. ನಾನು ಅದೇ ದಿನ ಇಲ್ಲಿ ಬಂದಿದ್ದೆ. ಸಾವು ಮಾರೆ ನೋಡಿ ಯಬ್ಬ. ಅದಾದಮೇಲೆ ಏನಂತಿದ್ದೆ ಸ್ಟೋರಿ, ಎಲ್ಲಿ ಬಂದಿತ್ತು ಮಾರೆ ಸಾವು, ನೆನಪಿಲ್ಲ ಮಾರೆ. ಏನಂದಿದೆ? ಹಾಂ, ಊರಿಗೆ ಹೋಗ್ಬೇಕಂತ ಪ್ಲ್ಯಾನ್. ಊರಿಗೆ ಹೋಗ್ಬೇಕಂದ್ರೆ ಇವ್ರನ್ನ ಈಗ 400 ಕಿಲೋಮೀಟ್ರ್ ಇದೆ. 400 ಕಿಲೋಮೀಟ್ರ್ ಹೋದರೆ ಹೀಟ್ ಆಗ್ತವೆ ಸಿಕ್ಕಾಪಟ್ಟೆ. ಹೀಟ್ ಆದರೆ ಮತ್ತೆ 1-2 ಪ್ರಾಬ್ಲಮ್ ಆಗ್ಬಾರ್ದು. ಮೊದಲೇ ಹಳೆ ತಲೆ, ಒಮ್ಮೆಲೆ 4 ವರ್ಷ ಮೈಂಡಿಗೆ ಬಂತು, ಇಲ್ಲಿ ಊಟ ಮಾಡಿದ್ವಿ ಸಖತ್ತಿತ್ತು ಮಾರ, ಮತ್ತೆ ಊಟ ಮಾಡೋಣ ಅಂತ. ಅದಕ್ಕೆ ಮನಸ್ಸಾಯ್ತು, ಇದೇ ಊರು ಮಾರೆ ಬಂದು ಮಾರೆ, ಏನು ಮಾಡೋಣ, ಇಲ್ಲಿಂದ ಎಲ್ಲಿ ಹೋಗೋಣ? ಮತ್ತೆ ಇದು ಚೆಕ್ ಪೋಸ್ಟ್ ಇದೆ, ಅಲ್ಲಿ ಹೋಗಿ ಬರೋಣ. ಅದು ತಿಲ್ಲರಿ ಪಾಯಿಂಟ್ ಅಂತಾರೆ, ಹೋಗಿ ಬರೋಣ. ನನಗೆ ರೂಟ್ ಗೊತ್ತಿಲ್ಲ ಮಾರೆ ಸಾವು. ರೂಟ್ ಗೊತ್ತಿಲ್ಲ ಅಂದರೆ ಇಲ್ಲಿ ಇದೆ ಹೋಟೆಲ್ಗೆ ಈಗ ಇಲ್ಲಿ ಒಂದೇ ಊಟ ಮಾಡೋಣ. ಇದು ಕಂಪೌಂಡ್ ಇದೆಯಲ್ಲ ಸಾವು. ಮತ್ತೆ ಈ ಕಡೆ ಲೆಫ್ಟಿಗೆ ತೊಗೋತೀನಿ, ಇಲ್ಲಿ ಇದೆಯಲ್ಲ ಇದು ಹೋಟೆಲ್, ಇಲ್ಲಿ ಬರೋಣ. ಸಖತ್ತಿತ್ತು ಮಾರ. ಆದ ಮಾರ, ಅಲ್ಲಿಂದ ಒಳಗೆ ಎಂಟ್ರಿ ಕೊಟ್ಟಿದ್ವಿ ನಾವು. ಅದೇ ಒಂದೇ ಹೋಟೆಲ್. ನೈಟ್ ಬಂದಿದ್ವಲ್ಲ ಅದೇ ಗೊತ್ತಾಗ್ತಿಲ್ಲ. ಇಲ್ಲಿಗೆ ಹೋಗೋಣ, ಸಖತ್ತಿತ್ತು. ಗಾಡಿ ಹಾಕಿ ಜಂಪ್ ಆಗ್ತಿದ್ವಿ ಮಾರ. ಈಗ ಎಲ್ಲಿ ಹೋಗೋಣ ಅಂತ ಗೊತ್ತಾಗ್ತಿಲ್ಲ ಮಾರ. ಇದು ಹೋಗಿ ಬರೋಣ ಸಪ್ಲೀರ್ ಬ್ಯಾಂಡಿಗೆ. ಎಷ್ಟು ದೂರ ಇದೆ ಗೊತ್ತಿಲ್ಲ ಮಾರ. ರೇಡಿಗೇಷನ್ ಹಾಕಿ ಸುಮ್ಮನೆ ತಗೊಂಡು ಕುಡಿ ಎಣ್ಣೆ ಹಾಕ್ತಿದ್ದು ಹಾಕಲಿ ಹೋಗ್ಬಿಡೋಣ. ಎಲ್ಲಿ ಈಗ ನೋಡೋಣ, ಮ್ಯಾಪ್ ಒಂದು ನೋಡಬೇಕು. ಅದಕ್ಕೆ ಮೊಬೈಲ್ ಒಂದು ಡಿಸ್ಕನೆಕ್ಟ್ ಮಾಡಬೇಕು. ಬರೋಬ್ಬರಿ ಯಾವ್ದಾರು ಊರು ಸಿಗ್ತದೆ ನೋಡೋಣ. ಆ ಊರ ಹತ್ರ ಮ್ಯಾಪ್ ತೆಗೆದು ಮ್ಯಾಪ್ ಹಾಕೋಣ. ಯಾಕಂದರೆ ಮ್ಯಾಪ್ ಬೇಕು ಅಂದರೆ ಅವಾಗ ಮಟ್ಟ ನನಗೂ ಗೊತ್ತಿಲ್ಲಲ್ಲ. ಏನು ಮಾಡೋಣ, ಮ್ಯಾಪ್ ಚಾಲು ಮಾಡಿ ವೀಡಿಯೋನ ಚಾಲು ಮಾಡೋಕ್ಕಾಗ್ತದೆ ನೋಡೋಣ. ಇಲ್ಲೇ ಎಲ್ಲರೂ ಸೈಡ್ ತೊಗೋಣ. ಸೈಡ್ ತೊಗೊಂಡ್ಮೇಲೆ ಗೊತ್ತಾಗ್ತದೆ ಏನು ಮಾಡಬೇಕು ಏನು ಮಾಡಬೇಕಂತ. ನಾವು ಒಮ್ಮೆ ಲಾಸ್ಟ್ ಟೈಮ್ ಅಂದರೆ ಒಂದು ಇದೇ ಗಾಡಿ ಮೇಲೆ ಮತ್ತೆಲ್ಲರೂ ಕಾಡಿಗೆ ಹೋಗಿದ್ವಿ ಮಾರ ಸಾವು. ಅದರಲ್ಲಿ ಆಯಿತು ರಾತ್ರಿ 8 ಗಂಟೆ ಮಾರ ಸಿಕ್ಕಂಗೆ ಬಿದ್ವಿ ನಾವು. ಏನು ಮಾಡೋ ಗೊತ್ತಿಲ್ಲ, ಸಿಕ್ಕಂಗೆ ಬಿದ್ವಿ ನಾವು ಹೋಗುವಾಗನೇ ಇಲ್ಲಿ ಸಂಜೆ 4 ಗಂಟೆ ಹಿಂಗೆ ಸುತ್ತಾಕಿ ಹೋಗಿದ್ದು. 4 ಗಂಟೆ ಹೋಗಿದ್ವಿ ಅವಾಗ ಮಾರ. 4 ಗಂಟೆ ಹೋಗಿದ್ವಿ. ಇದೇನು ಇದು ಚಂದಗಢ.
4 ಗಂಟೆ ಅಲ್ಲಿ ಹೋಗುವಾಗ ಸಂಜೆ 6 ಆಯಿತು. 6 ಗಂಟೆ ಕಾಡು ಕತ್ಲಲ್ಲ ಮಾರೆ ಸಾವು. ಕಾಡು ಕತ್ಲಾಗಿ ದೇವರೇ ಕೇಳಬೇಕಾ. ಅವಳಿ ನಮ್ಮ ಹಿಂದೆ ನಮ್ಮ ಫ್ರೆಂಡ್ ಒಬ್ಬಂತ ಈ ಊರಲ್ಲಿ ಬರೀತಾರೆ ಹಾಗೆ ಹಿಂಗೆ ಕಳ್ತನ ಮಾಡ್ತಾರೆ ಅಂತ. ನನ್ನ ಕುಚ್ಕೆಲ್ ಚೈನೆಲ್ಲ ಇತ್ತು ಮೊದಲು. ಅಂಜಿ ದೇವರ ಗಾಡಿ ಹೊಡೆದಿದೆ. ಬಸ್ಸು ಇದ್ದ ಡೌನ್ ಹೋಗು ಮತ್ತು ಸಿರಿಶಿಯಲ್ಲಿದ್ದರು. ನೆನಪಾಗ್ತಿತ್ತು. ಸಿಕ್ಕಾಪಟ್ಟೆ ಮೆಮೊರಿ ಇದೆ. ನೋಡೋಣ ಬಂತು ಇಲ್ಲಿ ಅಲ್ಲಿ ಅಂಗಡಿ ಊರ ಹತ್ರ ತೆಗೆದ್ರೆ ಸರಿಯಾಗಲ್ಲ ಮಾರೆ. ಇಲ್ಲಿ ಐತಿ ಇಲ್ಲಿ ಸೈಡ್ ಇರ್ತಲ್ಲ ಇದು ಊರು ನೋಡೋಣ. ಗ್ರೀನ್ ಆಗಿ ಕಿಲೋಮೀಟ್ರ್ ಇದೆ. 14 ಕಿಲೋಮೀಟ್ರಿಗೆ ನಮಗೆ 3/4 ಗಂಟೆ ತೋರಿಸ್ತಿದೆ. ಅಂದರೆ ರೋಡ್ ಸರಿ ಇಲ್ವ ಏನು ಸಾವು. ಈಗ ಏನು ತೋರಿಸಿದೆ ರೋಡ್ ಟೈಮ್ ನೋಡಿಲ್ಲ. ಆಯ್ತು ರೀ, ರೋಡ್ ಸರಿ ಇಲ್ಲ ಅನಿಸ್ತಿದೆ ನನಗೆ. ಲಾಸ್ಟ್ ಟೈಮು ಅಯ್ಯೋ ದೇವ್ರೆ, ಸಖತ್ತಿದೆ ಅದು. ಚಳಿ ತಂಪಿದೆ ಮಾರ ಮಸ್ತ್. ಈ ಹೆಲ್ಮೆಟ್ ಮೌಂಟು ಹಾಕೋತಾರೆ, ಬಟ್ ಹೆಲ್ಮೆಟ್ ತ್ರಾಸ ಆಗ್ತದೆ ಮಾರಿ ಸಾವು. ಇದು ಡಿಸ್ಪ್ಲೇ ಕಾಣ್ತದೆ ಓಕೆ, ಇದು ಮಸ್ತ್ ಇದೆ. ಮುಂದೆ ಪ್ರಾಬ್ಲಮ್ ಮಾರಿ. ಈ ಊರು ಜನ ಹೆಂಗಿದಾರ ಗೊತ್ತಿಲ್ಲ ಮಾರಿ. ನಾವು ಹೇಗಿದ್ದೇವೆ, ನನಗೆ ಮರಾಠಿ ಬರ್ತದೆ ಬಿಡಿ, ನನಗೇನು ಟೆನ್ಷನ್ ಇಲ್ಲ. ಜನಕ್ಕಿಂತ ನಾವು ಹೇಗಿರ್ತೇವೆ ಅದು ಇಂಪಾರ್ಟೆಂಟ್. ನಾವು ಎಲ್ಲಿ ಹೋದರೆ ಹೆಂಗೆ ಮ್ಯಾನೇಜ್ ಮಾಡ್ತೇವೆ ಅಂತ, ಹಾಗೆ ಯಾವ ರೀತಿ ಮಾತಾಡ್ತೀರೋ ಅಂತ. ಸಿಕ್ಕಾಪಟ್ಟೆ ತಿರುಗಾಡಿದೆ ನಾನಂತೂ. ಮೊಬೈಲ್ ಬೆಂಡ್ ಮಾಡಬೇಕು, ನೇವಿಗೇಷನ್ ಸ್ಟಾರ್ಟ್ ಇದೆ. ಅದು ಇದು ಮೈಕ್ ಕುಂದಿರ್ಸಿದೇನಲ್ಲ, ಇದು ಒದರೋದಿಲ್ಲ. ಈಗ ಅದು ತೆಗೆದ್ರೆ ಪ್ರಾಬ್ಲಮ್. ಈಗ ಏನು ಮಾಡೋದು ತಿಳಿತಿಲ್ಲ ಇದಕ್ಕೆ. ನಾನು ನೇವಿಗೇಷನ್ಗೆ ಮತ್ತೊಂದು ಮೊಬೈಲ್ ತೊಗೊಳ್ಳೇಬೇಕು, ಯಾಕಂದರೆ ಫೋನಿಗೂ ಸಮಸ್ಯೆನೇ ಇದು. ಅಂದರೆ ವೀಡಿಯೋ ಮಾಡೋಕ್ಕೆ ನಾನು ಬೇರೆ ಮೊಬೈಲ್ ತೊಗೋಬೇಕು. ಈಗ ಫೋನ್ ಬಂತು ಅಥವಾ ಫೋನ್ಪೇ, ಪ್ರತಿ ಸಲ ಮೊಬೈಲ್ ತೆಗೆಯೋದು ಹಾಕೋದು ಕಿರಿಕಿರಿ ಮಾರೆ. ಇದು ಊರಿದೆ ಒಡೆ ಬಾಡ್ ಮಾರೆ. ಹೋಗ್ತಾ ಇರೋದು ದೋಣಿ ಸಾಗಲಿ ಮುಂದೆ ಹೋಗಲಿ, ಬಾಳ ತೀರವ ಸಾಗಲಿ, ಚಂದ್ರ ಹೋಗಲಿ, ದೋಣಿ ಸಾಗಲಿ ಮುಂದೆ ಹೋಗಲಿ. ನನಗೆ ಪೂರ್ತಿ ಆಳ ಬರೋದಿಲ್ಲ ಮಾರೆ. ಕ್ರೀಮಿಯಲ್ಲಿ ಅಂತ ಎಲ್ಲಿಗೆ ನಮ್ಮ ಪಯಣಿ ಸ್ಕೂಲ್ ಮಾರೆ. ಇಲ್ಲೇನು ಬಂದಿದ್ದೇನೆ ಅದೇ, ಬಟ್ ಈಗೆಲ್ಲ ನೆನಪು ಮಾರೆ. 7-8 ವರ್ಷ ಆಗಿರ್ಬೇಕು. ಈ ಕರ್ಮ ನೆನಪ. ಒಬ್ಬನು ಬಂದಾಗ ಮತ್ತೆ ಸ್ವಲ್ಪ ಭಯ ಮಾರೆ. ಭಯ ಅಂದರೆ ಭಯ ಅಲ್ಲ, ಮುಂದೆ ಹೆಂಗೆ ಹೋದು ಏನಾದ್ರು ಆದರೆ ದೇವರೇ ಗತಿ ಅಲ್ಲ. ಏನು ಆಗಂಗಿಲ್ಲ. ಬಟ್ ಈಗ ನನಗೆ ಅದು ಇಬ್ಬರಿದ್ರೆ ಏನೋ ಗೊತ್ತಾ, ಒಬ್ಬನಿಗೂ ಬ್ರೋ ನೀ ಗಾಡಿ ತಿಳ್ಕೊಂಬಲ್ಲ, ಬಸ್ಸಲ್ಲಿ ಹೋಗ್ತಿರಂತೆ, ಹಾಗಾಗಲ್ಲ. ಬಟ್ ಒಬ್ರಿಗೊಬ್ರು ಸಪೋರ್ಟ್ ಆಗಿರ್ಬೋದು. ತಪ್ಪು ಏನಾದರೂ ಇನ್ನೊಬ್ರು ಬೇಕು. ಅದಕ್ಕೆ ಜೀವನದಲ್ಲಿ ಏನಂತಾರೆ, ಒಬ್ಬರಿಗೆ ಒಬ್ಬರು ಒಂದು ಜೋಡಿ ಅಂತ, ಒಂದು ಸಾಥಿ ಅಂತ ಬೇಕೇ ಬೇಕು. ಒಂದು ಪಕ್ಷಿಗೂ ಜೋಡಿ ಇದೆ, ಒಂದು ಮರಕ್ಕೂ ಜೋಡಿ ಇದೆ, ಎಲ್ಲಕ್ಕೂ ಜೋಡಿ ಇದೆ. ಅಯ್ಯೋ ದೇವರೇ.
ಕೆಲವೊಮ್ಮೆ ನಮ್ಮ ವಿಡಿಯೋದಲ್ಲಿ ತಮಾಷೆಗೆ ಹೇಳಿರ್ತೇನೆ, ಯಾರು ಸೀರಿಯಸ್ ತಗೋಬೇಡಿ. ಮತ್ತು ಸುಮ್ಮನೆ ಸೀರಿಯಸ್ ತಗೊಂಡು ಹೀಗೆ ಹಾಗೆ ಅಂತ ಅಲ್ಲ, ತಮಾಷೆಗೆ ಕೆಲವೊಂದು ಮಾತುಗಳು ಬರ್ತದೆ ಹೋಗ್ತದೆ, ಎಲ್ಲ ಮೈಂಡಿಗೆ ತಗೊಂಡ್ರೆ ಆಗಲ್ಲ. ಕಷ್ಟನ ಸುಖನ ಬದುಕಬೇಕು, ಬದುಕಿ ಬಾಳಬೇಕು, ಬದುಕಿ ಬಾಳಿ ತೋರಿಸಬೇಕು. ಹೇಳಿದ್ದು ಯಾರು? ಯಾರೋ ಮಾರ ದೊಡ್ಡವರು. ಮತ್ತೊಂದು ಇನ್ನೊಂದು ಸ್ಟೋರಿ ಇದೆ, ಅದು ಬೇಡ ಬಿಡಿ. ತಂಪು ತಂಪು ಕೂಲ್ ಕೂಲ್ ಏನೋ ತುಡಿಯೇ ಯಾವ ಊರು ಮಾತ್ರ ತುಡಿಯಿ, ಇನ್ನೊಮ್ಮೆ ಬರಲಿ ಸರಿ ಹೋಗಿ ತೋರಿಸಿ. ಏನು ಮಾರ ತಂಪು ಸಾವು, ಏನು ತಂಪು ದೇವರೇ, ಭಯ ಆಗ್ತಿದೆ ಮಾರೀಗ. ಈಗ ಭಯ ಆಗ್ತಿದೆ ನನಗೆ ಮಾರ, ರಾತ್ರಿ ಬರೋಕ್ಕಾಗಲ್ಲ ಮಾ, ಈಗಲೇ ಯಾರು ಇಲ್ಲ ಇಲ್ಲಿ. ಅಪ್ಪ ಸಿಕ್ಕಾಪಟ್ಟೆ ಡೇಂಜರ್ ಇದ್ದಂಗಿದೆ ಮಾರ, ಯಾರು ಇಲ್ಲ ಮಾರಿ. ಹಾಂ ಪುಂಡಿ ಒಯ್ದನಾ ಇಪ್ಪಾಡು ಮಾಡಿ ಪಾಪ. ಈಗ ಮಾಡೋದು ಮಾರ, ತುಡಿಗೆ ಕರೆಕ್ಟ್. ನಾವು ಅವ್ರಿಗೆ ಇದೆ, ನಮಗೆ ಇಲ್ಲ, ಅಷ್ಟೇ ವ್ಯತ್ಯಾಸ. ಇದ್ದಾಗ ನಾವು ಇರ್ತೀವಿ, ಇಲ್ದಾಗ ಅಯ್ಯೋ ದೇವರೇ ಮಾಡಿಲ್ಲ ಏನು ಯಾವ್ದು ಸಾಂಗ್ ಬರುತ್ತೆ ಇದು ಮಾರೆ, ಇಜ್ಜಿದೆ ತಟ್ಟೆ ಬದ್ದೆ ಅಂದರೆ ಚಲೋ ಸಾಂಗ್ ಹೇಳ್ತೇನೆ ಗೊತ್ತಾ. ನನಗೇನು ಫಾಲ್ಸ್ ಅಂತಲ್ಲ, ಕಾರ್ಡ್ ಮಾಡೋಕ್ಕೆ ಇದೆ. ಈಗ ಎಷ್ಟು ಕಿಲೋಮೀಟ್ರ್ ಬಂದು ಗೊತ್ತಿಲ್ಲ ಮಾರೆ, ಇಲ್ಲಿ ನಿಲ್ಸೋದು ಸರ ಗಡಗಡ ಅಂತೀವಿ. ಗಡಗಡ ಏನಿಲ್ಲ ಅಂದರೆ ಒಬ್ಬನೇ ಅಲ್ಲ ಕರೆ. ಈ ವಿಡಿಯೋದಲ್ಲಿ ಒಬ್ಬನೇ ಅಂತ ಹೆಸರು ಹೇಳಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೀವು ಅಭಿಪ್ರಾಯವನ್ನು ತಿಳಿಸಿ. ಅಯ್ಯೋ ದೇವರೇ, ಪಾಯಿಂಟ್ ನೋಡಿ ಮಾರ, ಪಾಯಿಂಟು ಇದ್ದ ಅಂತಾರೆ. ಪಾಯಿಂಟ್ ಗುರು ಪಾಯಿಂಟು. ತುಂಬ ದಿನ ನಂತರ ಬ್ಲಾಗ್ ಮಾಡ್ತಿದ್ದೇನೆ. ಬ್ಲಾಗ್ ಸ್ಟಾರ್ಟಪ್ಪೇ ಭಾರಿ ಇದೆ ಮಾರ, ಫುಲ್ಲು ಖುಷಿ ಆಗ್ತಿದೆ. ಪೆಟ್ರೋಲ್ ಎಷ್ಟಾಯ್ತು? ಪೆಟ್ರೋಲ್ ಹೋಗ್ತಿದೆ. ವಾ, ಫುಲ್ ಟ್ಯಾಂಕ್ ಹಾಕ್ಸಿದೆ ಮಾರ. दामने तिलारी ये बेड़ मारा ನೋಡು ನಿಂದ್ರಿ ಒಂದು ನಿಮಿಷ. ಪುಣ್ಯಕ್ಕೆ ರೋಡು ಈಗ ಅಂದರೆ ಇಲ್ಲಿ ಈ ಊರಿನವ್ರದ್ದು ನಮ್ಮ ಫ್ರೆಂಡ್ ಒಬ್ರು ಸಿಕ್ಕಿದ್ದ ಈಗ. ಮತ್ತು ಅವ್ನಿಗೆ ಏನು ಹೇಳೋದು, ನಾವು ಹುಚ್ಚಿರಂಗೆ ಒಬ್ಬನೇ ಬಂದಿದ್ದೀನಿ ಅಂತ ಹೇಳಿದ್ರೆ ನಗ್ತಾರೆ. ಸ್ವಲ್ಪ ಹೀಗಿದೆ. ಹಾಂ, ಒಬ್ಬನೇ ಬಂದಿದ್ದೇನೆ, ಬ್ಲಾಗಲ್ಲಿ ಹೇಳ್ಬಾರ್ದು ಮಾರ್ರೆ, ಹೀಗೆ ಹೇಳು. ಆದರೆ ನೋಡಿದ್ರು ನೋಡ್ತಾರೆ ಅವರು. ಏನು ಇಲ್ಲಿ ಬಂದಿದ್ದೆ ಅಂದಿದ್ರು. ನಾನು ಹೇಳಿದೆ, ಇಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅಲ್ಲಿ ಇದು ಫಾಲ್ಸ್ ಹತ್ರ ಇದ್ದಾರೆ ಅಂತಂದೆ. ಫಾಲ್ಸ್ ಎಲ್ಲಿ ಇದೆ ಹಂಗೆ ಹೇಳಿದ್ರು. ಇಲ್ಲೇ ಇದೆ ಲೆಫ್ಟ್, ಆಗ ತೋರಿಸಿದಲ್ಲ ನಿಮಗೆ, ಅಲ್ಲೇ ಲೆಫ್ಟಲ್ಲಿ ಇದೆ. ಅಲ್ಲಿ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಚೆಕ್ ಪೋಸ್ಟ್ ಹತ್ತಿದೆ, ನಿಮಗೆ ಒಬ್ಬರಿಗೆ 250 ರೂಪೀಸ್ ತಗೋತಾರೆ ಅಂದರು. ಹೌದಾ, ಆಯ್ತು ಅಂದೆ. ಬಾ ಮನೆಗೆ ಹೋಗೋಣ ಅಂದರು. ಎಲ್ಲ ಮಾತಾಡಿದ್ರು. ಓಕೆ, ಇಲ್ಲ ನಂಗೆ ಅರ್ಜೆಂಟ್ ಹೋಗೋದಿದೆ ಅಂದೆ. 1250 ರೂಪಾಯಿ ಕೊಟ್ಟು ಹೋಗ್ಬೇಕಾ? ನಾನು ಮೊದಲೇ ನೀರಿಗೆ ಅನಿಸ್ತೇನೆ. ಹಾಂ, ಇದೆ ತಿಲಾರಿ ವಾಟರ್ ಪಾರ್ಕ್ ಅಂತಿದ್ದಾರೆ, ಬೇಡ ಅಲ್ಲಿ ಕ್ಯಾನ್ಸಲ್. ಅದು ಹೋಗಿ ನೋಡಿ ಬರೋಣ. ನೋಡೋಕ್ಕೆ ಏನಂತಿದೆ, ನೋಡಿ ಬರೋಣ ಅಷ್ಟೇ. ಬನ್ನಿ. ಇದು ಜಂಗಲ್ ಅಂತೆ, ಫುಲ್ ಜಂಗಲ್ ಇದೆ ಇದು. ಅವ್ರು ಅಂದರು ಕೇಳ್ಕೊಂಡು ಹೋಗು, ಸುಮ್ಮನೆ ಹೋಗಬೇಡ, ಇದ್ದರಷ್ಟೇ ಕೊಡು ಅಂತ ಹೇಳಿದರು. ಫುಲ್ ಚೆಕ್ ಪೋಸ್ಟ್ ಇದೆ ಅಂತೆ, ಅದೇ ಡೀಪ್ ಫಾರೆಸ್ಟ್ ಇದೆ ಅದು. ನಾನೇ ಹೋಗಂಗಿಲ್ಲ, ಬಟ್ ನೋಡೋಣ, ನೋಡಿ ಬರೋಣ. ಇಷ್ಟು ದೂರ ಬಂದಮೇಲೆ
ದುಡ್ಡು ಕೊಡೋದು ಬೇಡ ಅಂತ ಬರೋಣ ಹಾಗೆ ಬಂದೆ ಮಾರೆ ಅನ್ನೋದು ಅಷ್ಟಲ್ಲ. 2 ಕಿಲೋಮೀಟ್ರ್ ಆಫ್ ರೋಡ್ ಇದೆ. ಇಲ್ಲಿ ಬಂದಿದ್ದೀನಿ ಮಾರೆ ಸಾವು, ಇಲ್ಲಿ ಬಂದಿದ್ದೀನಿ ಇಲ್ಲ ನನಗೆ ಗೊತ್ತಿಲ್ಲ ಮಾರೆ ಸಾವು. ದೇವರೇ ಓಡಿಲ್ಲ ಮಾರೆ, ಸುಮ್ಮನೆ ಹೋಗೋಣ ದೇವ್ರೆ ಗಂಟೆ. ಇದು ಅದೇ ತಿಲ್ಲರಿ, ನಾವು ಮುಳುಗಿ ನೀರು ಕುಡ್ದಿದ್ದ ಜಾಗನೇ. ಅಯ್ಯಪ್ಪ ದೇವರೇ, ಇದು ಸಿಕ್ಕಾಪಟ್ಟೆ ಜಂಗಲ್ ಮಾರ ಇದು. ಸುಮ್ಮನೆ ಬೇಕಿತ್ತ ಇದೆಲ್ಲ ನಿಂಗಿತ್ತ ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ, ಬ್ಯಾಗು ಹಿಡಿ ಮುಂದಕ್ಕೆ ಕೊಡಿ, ಬ್ಯಾಗು ಹಿಡಿ ಮುಂದಕ್ಕೆ ನೋಡಿ. ಲಾಸ್ಟ್ ಟೈಮ್ ಕಾಡೆ. ಅಯ್ಯೋ ದೇವರೇ, ಯಾವಾಗ ನಾನು ಮತ್ತೆ ಬಸ್ಸು ಎಲ್ಲ ಬಂದ. ಅಯ್ಯಪ್ಪ ದೇವರೇ, ಗುಂಡಿಗಳ ರೋಡು ಇದು ನೋಡಿ ಮಾರೆ, ಡೀಪ್ ಫಾರೆಸ್ಟ್. ಈಗ ಹೋಗ ವಿಡಿಯೋ ಮಾಡಂಗಿಲ್ಲ ಸಾಕು, ಕರ್ಮ ಏನು ಬಾಯಲ್ಲಿ ಬರ್ತಿದೆ. ಅಲ್ಲಿ ನೋಡೋಣ, ಅಲ್ಲೊಂದು ಬ್ರಿಡ್ಜ್ ಇದೆ. ನಿಮಗೆ ಹೋಗಿದ್ದೀನಿ ಇಲ್ಲೊಂದು ಪ್ರೂಫ್. ಇದು ಇಲ್ಲಿ ಒಂದು ಮುಂದೆ ಅಂದರೆ ಬ್ರಿಡ್ಜ್ ಬರ್ತದೆ ನೀರಿಂದು, ಊರಿಗೆ ನೀರಿಗೆ ಸಪ್ಲೈ ಆಗೋರು ನೀರಿಂದ ಹೆಂಗೆ ಬ್ರಿಡ್ಜ್ ಇದೆ. ಅಮ್ಮ ಇದೆಲ್ಲ ಜಂಗಲ್ ಮಾರ, ಇದು ಡೀಪ್ ಜಂಗಲ್. ಇಲ್ಲಿ ಏನು ಒಂದು ಪಾಯಿಂಟ್ ಇದೆ. ದೇವರೇ, ನಿಂದ್ರ ಮೇಲ ಹೊಟ್ಟೆಗೆ ದೇವ್ರೆ ಏನು ಎಟ್ಟು. ರೋಡು ಮಾರೆ, ಕಚ್ಚ ರೋಡು. ಈ ರೋಡಿಗೆ ಹೆಲ್ಮೆಟ್ ಉಂಟು, ಸರ್ದು ಚಿಂದ್ರ ಚೂರು. ಕಾಡೊಳಗೆ ಯಾರಿದ್ದಾರೆ, ಯಾರು ಇಲ್ಲ, ನಾನು ಮತ್ತು ನೀವು ಮಾತ್ರ. ಕರೆಕ್ಟ್ ಬಂದೆ ನೋಡಿ, ನಾನು ಹೇಳಿದೆ ನಿಮಗೆ ಅಲ್ಲೊಂದು ಬ್ರಿಡ್ಜ್ ಇತ್ತು ಅಂತ. ಅಲ್ಲಿ ಬ್ರಿಡ್ಜಲ್ಲಿ ನೋಡಿ, ಅಲ್ಲಿ ಇದೆ. ಬಟ್ ಇಲ್ಲೊಂದು ಪಾಯಿಂಟ್ ಇದೆ ಮಾರೆ, ಮೊದಲು ಇಲ್ಲೆಲ್ಲ ಅಡುಗೆ ಮಾಡ್ತಿದ್ರು, ಇಲ್ಲೇ ಪಾಯಿಂಟ್ ಮಾಡಿದ್ದಾರೆ. ಈಗ ಮೊದಲು ಇಲ್ಲಿಂದ ಒಳ ಹೋಗಿತ್ತು. ನಾನಿಲ್ಲಿ ಆಫ್ ರೋಡಲ್ಲಿ ಬಂದಿದ್ದೇನೆ. ಈಗ ಇಲ್ಲಿ ನೋಡಿ, ಮೊದಲು ಅಲ್ಲೆಲ್ಲ ಹೋಗ್ಬೋದಿತ್ತು ಮಾರೆ. ನಾನು ಇದೇ ಕಚ್ಚಾ ರೋಡಲ್ಲಿ ಬಂದಿದ್ದೇನೆ. ಈಗ ಇದು ಗ್ರೀನ್ ವ್ಯಾಲ್ಯೂ ಇರೋದು ಇಲ್ಲಿ ಈ ಸೈಡ್. ಮೊದಲೆಲ್ಲ ಹೇಗಿತ್ತು? नहीं सर, ऐसे जा रहे हैं ग्रीन वैली. हाँ, ಗ್ರೀನ್ ವ್ಯಾಲಿ ಇಲ್ಲಿ, ಇದು ಗ್ರೀನ್ ವ್ಯಾಲಿಗೆ ಹಿಂಗೆ. ನಾನು ಈ ರೋಡಿಗೆ ಬಂದೆ ಮಾರೆ. ಅದೇ ನಾನೀಗ ಅಂದರೆ ಈಗ ಓಕೆ ಪರವಾಗಿಲ್ಲ, ರೋಡ್ ಸರಿ ಮಾಡಿದ್ದಾರೆ. ಬನ್ನಿ, ಹಿಂಗೆ ಹೋದ ಗ್ರೀನ್ ವ್ಯಾಲ್ಯೂ, ಅಲ್ಲಿ ಮುಗಿಸಿ ಇದಕ್ಕೆ ಹೋಗೋಣ. ಬನ್ನಿ ಮಾರೆ, ಬನ್ನಿ ಹಿಂಗೆ ಮಾಡೋಣ. ಹಿಂಗೆ ಹೋಗಿ ಇದು ಅದು ಕತ್ಲಲ್ಲಿ ಬಂದಿದ್ದು ರೋಡು. ಈಗೇನು ಬಂತು, ಈಗ ಗೊತ್ತಾ, ಕತ್ಲಲ್ಲಿ ಬಂದಿದ್ದು ಅದು ಆಫ್ ರೋಡ್. ಈಗ ಒಳ್ಳೇದು ಮಾಡಿದ್ದಾರೆ. ಬಟ್ ಅವಾಗೆಲ್ಲ ಕಲ್ಲು ಮಾರ, ಕಲ್ಲು ಮುಟ್ಟೆ ಅಂದರೆ ಏನು ಸಾವು ಒಂದು ಹೇಳೋದು ಬೇಡ. ಹಾಗೆ ಕಲ್ಲು ಮುಟ್ಟೆ. ದೇವರೇ, ಈ ರೋಡು ಬಂದಿದ್ದ ರೋಡ್ ಟೈಪ್ ಇತ್ತು. ಈಗ ನೋಡಿದ್ರೆ ಇದು ಹಾಗೆ ಹಾಕಿದೆ. ಈ ಗ್ರೀನ್ ಮೇಲೆ ಹೋಗ್ತೀನಿ ನಾನು. ಪೆಟ್ರೋಲ್ ಸಿಕ್ಕಾಪಟ್ಟೆ ಹೋಗಲ್ವಾ, ನಡಿ ಮಾರೆ. ಪೆಟ್ರೋಲ್ ಹೋಗೋದು ಎಲ್ಲಿ, ಕರ್ಮ. ಈ ರೋಡ್ ಬಂದಿದ್ದ ರೋಡೇ ಓಕೆ ಇತ್ತ. ಜಾಮ್ನಿಗೆ ಹೋಗೋಣ. ಇದು ನೋಡೋಣ, 1 ಕಿಲೋಮೀಟ್ರ್ ನೋಡೋಣ. ಈ ಕಿಲೋಮೀಟ್ರ್ ಆ ಕಿಲೋಮೀಟ್ರ್ ಡಿಫ್ರೆನ್ಸ್ ನೋಡೋಣ. ಮ್ಯಾಕ್ಸಿಮಮ್ ಒಂದು 5 ಕಿಲೋಮೀಟ್ರ್ ದೂರ ಆದರೆ ಹಾಗೆ ಹೋಗ್ಬೇಡೋಣ. 5 ಕಿಲೋಮೀಟ್ರ್ ಸಾವು ನಿನ್ನ ಕರ್ಮ. ಆ ರೋಡು ಸರಿ ಇತ್ತು ನೋಡಿ. ಹಕ್ಕಿ ವಾವ್ ನೋಡಿ ಅಮ್ಮ.
ಅಯ್ಯೋ ದೇವರೇ, ಐದು ನಿಮಿಷ ರೆಸ್ಟ್ ಮಾಡಿದೆ, ಸ್ವಲ್ಪ ಸೆಟ್ಟಿಂಗ್ ಮಾಡಿದೆ. ನನಗೇನು ಅರ್ಥ ಆಗ್ತಿಲ್ಲ ಸ್ವಲ್ಪ ಕೆಲವೊಂದು. ಹೋಗೋಣ ಡೀಪ್ ಫಾರೆಸ್ಟು. ಮತ್ತು ಏನಾದರೂ ಆದರೆ ರೇಟ್ ಹತ್ತಿರ 5:20 ಟೈಮು. ಸುಮ್ಮನೆ ರಿಸ್ಕ್ ಬೇಡ, ಇನ್ನೂ ದೂರ ಇದೆ. ಸಮಥಿಂಗ್ ಎಷ್ಟು ಕಿಲೋಮೀಟ್ರ್ ಬಂದಿರಬೇಕು ನಾವು? ಒಂದು 50 ಮಟ್ಟ ಬಂದಿರಬೇಕು. ಇಲ್ಲಿ ರಾತ್ರಿ ಬಂದರೆ ಹೌದಾ? ಇಲ್ಲಿ ನರೇಬಿಲಿ ಇಲ್ಲ. ಇಲ್ಲಿ ಪಾಯಿಂಟ್ ಇತ್ತು ಮಾರೆ, ಪಾಯಿಂಟ್ ಸಾವತಿಗಳ ಕಟ್ಟಪ್ಪು ಇವರು ಇಲ್ಲೆಲ್ಲ ಅಲ್ಲೆಲ್ಲ ಹೋಗಿ ಬರೋಣ. ಒಂದು ಸ್ವಲ್ಪ ಹೋಗಿ ಬಂದೇ ಬಿಡೋಣ, ನೋಡಿ ಬಿಡೋಣ ಏನಿದೆ ಅಂತ. ಗಾಡಿ ಹೋಗಿದ್ದೆ. ನೀರು ಹೋಗುತ್ತಾ ಕಾಲುವೆ? ಹೌದು ಮಾರೆ, ನೀರು ಹೋಗೋ ಕಾಲುವೆ ನೋಡಿ. ಇದು ರೋಡ್ ಹೋಗ್ತದ ನೋಡೋಣ ಬನ್ನಿ. ಇದರಿಂದ ರಿಟರ್ನ್ ಬರೋದು ಇದು. ಓಕೆ ನೋಡಿ, ಸೊಕ್ಕತ್ತಿದೆ ಮಾರ. ಗುಂಡಿ ಮರ ಬಿದ್ದರೆ ಸತ್ಯಾನಾಶ. ದೇವರೇ, ನಾನು ಅಲ್ಲಿ ಹೋಗ್ಬೇಕಿತ್ತು ಮಾರೆ. ಇದು ಹೋಗ್ತಿದ ಎದಕ್ಕೆ ಉಸಾಬರಿ ಮಾರ ನಿಂಗೆ? ಅದೇ ರೋಡ್ ಚಲೋ ಇತ್ತು, ಇದು ಮುಂದೆ ಹೋಗ್ತಿದೆ ಇಲ್ಲ ಗೊತ್ತಿಲ್ಲ. ಯಪ್ಪ ದೇವರೇ, ನಂಗೆ ಭಯ ಆಗ್ತಿದೆ. ನೀರು ಹತ್ರ ನಂಗೆ ಗಾಡಿ ಹೊಡಿಯೋದೇ ಇಲ್ಲ. ಇದು ಸಾವ ಉಮಾ. ಬಾ, ಏನು ಪಾಯಿಂಟ್ ಮಾರ. ಶೀಟ್, ಓ ಮೈ ಗಾಡ್. दादा पुढे ग्रीन हॉटेल हे टच होत आहे ते ग्रीन टच हॉटेल आहे की त्याला रोड जाते हां? होय नाही, ಥ್ಯಾಂಕ್ಯೂ. ಹೋಯ್ ಹೋಯ್ ಅಂದವ. ಏನು ಒಯ್ಯ ಒಯ್ಯ. ಈ ರೋಡಲ್ಲಿ ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಮಾರಿ. ಏನು ಬೇಕಾಗುತ್ತೆ ಇಲ್ಲಿ ನೋಡಿ ಕಾಲು. ವಾ, ಸೂರ್ಯಕಾಂತಿ ತೋಟ ಇತ್ತು ಮಾರಲ್ಲಿ. ವಾ, ಖುಷಿ ಮಾರ, ಖುಷಿ ಆಗ್ತದೆ ನೋಡಿ. ನೋಡಿ ವಾವ್, ಕಾಣಿಸಿದ ಏನು ಮಾರ. ಇಲ್ಲಿ ಕಾಲುವೆ, ನೀರಿನ ಕಾಲುವೆ ಅಂದಲ್ಲ, ಅದೇ ಕಾಲುವೆ ನೋಡಿ. ಅಲ್ಲಿ ಬ್ರಿಡ್ಜ್ ಇದೆ ಇಲ್ಲಿ. ವಾವ್ ನೋಡಿ, ಆಗೋದಿಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಇದಕ್ಕೆ ನೋಡಿ. ಇಲ್ಲಿ ಬ್ರಿಡ್ಜ್ ಇದೆ, ಬ್ರಿಡ್ಜ್ ಮೇಲೆ ಈಗ ಹೋಗ್ತಿದೆ ಇಲ್ಲ ಮಾರ ಸಾವು. ಅದೇ ನಂಗೆ ಭಯ ಆಗ್ತಿದೆ ಈಗ. ನೀರಿದೆ ಅಂತೆ, ಸಾಯಕ್ಕೆ ಸಾಕು ನಾನು. ಈಗ ಹೋಗ್ತಿದೆ ಇಲ್ಲ, ಹೋಗ್ಬೋದು ಮಾರ. ಬಾ ಮಾರ, ಎಲ್ಲರೂ ಒಂದು ಹೋಗ್ತಿದೆ ಬಾ. ಭಯ ಪಟ್ರೆ ಆಗಲ್ಲ ಮಗ. ನೋಡಿ ಈ ಸೀನಿಯರ್ ನೋಡ್ಬೇಕಂದ್ರೆ ಭಯ, ಸ್ವಲ್ಪ ಧೈರ್ಯ ಬೇಕು. ಧೈರ್ಯ ಜೊತೆ ಸ್ವಲ್ಪ ಗುಂಡಿಗೆ ಬೇಕು. ಗುಂಡಿಗೆ ಅಂತ ಸ್ವಲ್ಪ ದುಡ್ಡು ಬೇಕು, ಯಾಕಂದ್ರೆ ಪೆಟ್ರೋಲ್ ಬೇಕಲ್ಲ. ಹಾಗೆ ಗುಂಡಿಗೆ ಒಂದಿಲ್ಲ ಎರಡು ಬೇಕು. ಸಾವು ಗೀತಿಗಳ ಕಷ್ಟ ಎಷ್ಟು ಆಯ್ತು ಮಾಡಿ. ಬಾಯ್ ಸಾವು ಮಾ ಇಲ್ಲಿ ಮಾರೆ. ಇಲ್ಲಿ ಮಾತಾಡಿದ್ದು ಈ ಗುಂಡಿಗೆ ಎರಡು ಬೀಕ್ ಬೇಕು ಮಾರೆ. ಶಿಟ್, ಓ ಮೈ ಗುಡ್ನೆಸ್. ಇಲ್ಲಿ ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಮಾರೆ. ನೀವು ತೋರಿಸ್ಬೇಕಾ ನೋಡಿ.
ಅಮ್ಮ ಹೇಳಿ ಹೇಗಿದೆ? ವಾವ್, ನಮ್ಮ ಚಿನ್ನ ಸಿಟಿ ಈಗ ಹೇಗಾಗಿದೆ ನೋಡಿ ಚಕಾಚಕ್. ಸಖತ್ತಾಗಿ ಹೋಗ್ತೇವೆ ಅದಕ್ಕೆ ರೀ ರಿಸ್ಕ್ ತೊಗೊಂಡ್ರೆ ಇಸ್ಕೆ. ಸಿಕ್ಕಾಪಟ್ಟೆ ಜೀವನದಲ್ಲಿ ರಿಸ್ಕ್ ತೊಗೊಂಡು ರಿಸ್ಕ್ ಬರೀ ಇಸ್ಕೆ ಆಗ್ಬಿಡ್ತೀವಿ ಸಾಂಗ್ ಬಾ ಅಪ್ಪ ನನ್ನ ಬಿಟ್ರೆ ಹಿಂಗಿತ್ತು ಮಾಡಿ ಕರ್ಮ ಸಿಗಿದ್ ನೀವು. ಈ ಬ್ರಿಡ್ಜಿನೊಳಗೆ ಒಮ್ಮೆ ಭಯ ಆಯಿತು, ಬಟ್ ಸೀನು ಸಖತ್ತಿದೆ ಮಾರೆ. ಫೋಟೋ ಶೂಟಿಗೆ ಏನು ಮಾಡಿಸಿದೆ ಬಟ್ ಅದು ಕಾವೇರಿ ರೋಡಲ್ಲಿ ಹೋಗಕ್ಕೆ ಮಾಡ ಹೋಗ್ತಿದ್ದ ಎಲ್ಲಿ ಹೋಗ್ತಿದ್ದ ನೋಡೋಣ. ಇಲ್ಲಂದ್ರೆ ಇದೆ ಅಲ್ಲ ಮಾರ್ಗ, ರಿವರ್ಸ್ ತೊಗೊಂಡು ರಿವರ್ಸ್ ರೋಡಲ್ಲಿ ಹೋಗ್ಬೇಕು. ಹಾಂ ಇಲ್ಲೊಂದು ಗೊತ್ತಿದೆ ಬರೇ ನೋಡಿ. ಬಾಯ್ ಬಾಯ್. ಅಮ್ಮ ದೇವರ ಕಲ್ಲು ಸಿಕ್ಕಾಪಟ್ಟೈತಿ ನಾನು ಇಲ್ಲಿ ತಪ್ಪೆ ಕಲ್ಲು ಇತ್ತು. ನಿಂಗೆ ದುಡ್ಡು ಕಿತ್ತ ಮಗನೇ ವಾಪಸ್ಸು ತಗೋಸಿವಳೆ ವಾಪಸ್ ಹೋಗೋಸಿವಳೆ ಇಲ್ಲ ನಮ್ಮ ಜೀವನದಲ್ಲಿ ಒಮ್ಮೆ ಮುಂದಿಟ್ಟಾಗ್ತಿದೆ ಹಿಂಗಿರೋದು ಆಗ್ತಿರಲ್ಲ. ಅದೇ ರಸ್ತೆ ಇದ್ದ ಮೇಲೆ ಇನ್ನೊಂದು ಊರಿಗೆ ಇರಲೇಬೇಕು. ದೇವರ ಊರಿಗೆ ಮೇಲೆ ಬಲಿ ಇರಲೇಬೇಕು, ದೇವರ ಕೆರೆ ಇರಲೇಬೇಕು. ಹಾಗೆ ನೀರು ಕಂಡ್ರೆ ದೇವರಲ್ಲಿ ಮತ್ತೆ ಡೌನ್ ಮಾಡಿ ಹಿಂಗೆ ಏಕೆ ಡೌನ್ ಸಿಕ್ಕಾಪಟ್ಟೆ ಡೇಂಜರ್ ಇದ್ದ ಮಾಡಿ ಸಾಕು. ನಾ ಹಿಂಗೆ ಯೂಟರ್ನ್ ಮಾಡ್ಬೋದು. ಇಲ್ಲಿ ಬೇಡ, ಹಿಂದೆ ರೋಡಿಗೆ ತಗೊಂಡು ರೋಡಿಗೆ ಟಚ್ ಆಗ್ಬೋದು. ಬನ್ನಿ ಮಾರೆ ಬನ್ನಿ ರೋಡಿಗೆ ಹೋಗೋಣ. ಸುಮ್ಮನೆ ಇದೆಯಲ್ಲ ನಮಗೆಲ್ಲ ಆಗಲ್ಲ. ಇದು ಬರಬರಿತ್ತು ಮಾರೆ. ಇಲ್ಲಿ ರೋಡ್ ಬಂದಿದ್ದೆ ಮಾರೆ, ಮರ ಬಿದ್ದೈತೆ ನೋಡಿ. ಸಾಕತ್ತಿದೆ ಎಕ್ಸ್ಪೀರಿಯನ್ಸ್ ಅಂತೂ ವಂಡರ್ಫುಲ್. ನನಗಂತೂ ಮಿಸ್ಸಿಂಗ್ ಲಾಟ್ ಏನನ್ನಿ ಅದು ಎಕ್ಸ್ಪೀರಿಯನ್ಸೇ ಬೇರೆ. ಬಟ್ ಗಾಡಿ ಸ್ವಲ್ಪ ನನ್ನ ಕೈಯಲ್ಲಿ ಇರಬೇಕಿತ್ತು, ಸಾಕತ್ತಾಗ್ತಿತ್ತು ಅಲ್ಲಿ. ಅದು ಅಂತೂ ಸೀನು ಫುಲ್ ವಾಟರ್ ಪಾರ್ಕ್ ಇದ್ದಂಗೆ. ಇದು ಮಳೆಗಾಲ ಟೈಮ್ ಅಲ್ಲ ಆದ್ರೂ, ಮಳೆಗಾಲ ಟೈಮ್ ಅಲ್ಲ, ಯಾವಾಗ ನವೆಂಬರ್ ಟೈಮ್. ಇದು ಒಂದು ಲೆಕ್ಕಕ್ಕೆ ನವೆಂಬರ್ ಬಂದರೆ ಹಂಗೆ ಅನಿಸ್ತದೆ. ಬಟ್ ನೋಡೋಣ ಏನಾಗ್ತಿದೆ. ನವೆಂಬರ್ ಅಲ್ಲ, ಅಕ್ಟೋಬರ್
ಸಮಥಿಂಗ್ ಅಕ್ಟೋಬರ್ ಇರಬೇಕು, ನವೆಂಬರ್ ಫಸ್ಟ್ ವೀಕ್ ಇರಬೇಕು ಅಷ್ಟೇ. ಇನ್ನೂ ಎಷ್ಟು ದೂರ ಇತ್ತು ಮಾರಿದ ಇನ್ನೂ ಮಠ ಇನ್ನಲಿಲ್ಲ ಇದಲ್ಲ ಮಠ ಮಠ ಮಧ್ಯಾಹ್ನವೇ ಉಣ್ಣವಿಲ್ಲ ತಿನ್ನಲಿಲ್ಲ ಊಟಿನಲ್ಲಿ ಉಳ್ಳೇವು ಒಂದು ಮಾತು ಕೇಳಲಿಲ್ಲ, ಒಂದು ಮಾತು ಕೇಳಲಿಲ್ಲ, ಅಲ್ಲೇ ಮುಂದೆ ನೋಡಲಿಲ್ಲ, ನನ್ನ ಎದೆ ಸೈಟನ್ನು ಕೊಂಡು ಬಿಟ್ಟು ಬಿಟ್ಟು ಮಕ್ಕಳೇ ಮಕ್ಕಳೇ ಸ್ಟ್ರಾಂಗ್ ಗುರು ಬಂದು ಪ್ರೀತಿಗೆ ಭೂಮಿ ಮೇಲಿದೆ ಇವು ದೇವರೇ, ಇದು ರೋಡಲ್ಲ ದೇವರೇ, ಸಾವಂತ ಕಟ್ಟ ಮಣ್ಣು ನೋಡಿದ್ರೆ ಎಲ್ಲೂ ಜಾಗವಿಲ್ಲವೇ. ಈ ಸಾಂಗಿಗೂ ಈ ರೋಡಿಗೂ ಸ್ವಲ್ಪ ಮ್ಯಾಚಿಲ್ಲ ದೇವ್ರೆ, ನಮ್ಮ ಇದು ಮ್ಯಾಚಿಲ್ಲ, ದಾರಿ ಸಾಗಿದೆ ಮ್ಯಾಚಿಲ್ಲ. ಯಾರಿಗೆ ಬೇಕು ಈ ರೋಗ, ಯಾರಿಗೆ ಬೇಕು ಈ ರೋಗ, ಪ್ರೀತಿಗೆ ಕೈ ಮೋಸಕ್ಕೆ ಕೈಯ ಮುಗಿಬೇಕಾ, ಚಿಂತೆಯು ಇದ್ದರೂ ನಗಬೇಕಾ, ಪ್ರೀತಿ ಹೋದರೂ ಇರಬೇಕಾ, ಯಾವ ದೇವರೇ ಇರಬೇಕು ಯಾರಿಗೆ ಬೇಕು ಈ ಲೋಕ, ಈ ಲೋಕ ನೋಡಿ ಸಿಂಗ್ ಇದು ಆಫ್ ಇದು ಕ್ಯಾರಿಗೆ ಕಾಚೆ ಇದು ಫಿಕ್ಸ್ ಮಾಡಿ ಸಾಯ್ತು ಅದು ಇದು ಅಲ್ಲದೆ ಮಾರೆ ಕಾರಣ ಸಿಕ್ಕಾಪಟ್ಟೆ ಬಿಡಿ ಹೋಗುತ್ತೆ ಇದು ಅಲ್ಲದೆ ಹೋಗಿ ಹಿಂಗೆ ಸಿಂಗ್ ತೋರಿಸಿದ್ರೆ ಹಿಂಗೆ ಕ್ಯಾಮ್ರಾ ಮಾಡ್ತಾರೆ ಅಲ್ವಾ ಬಟ್ ಈಗ ಈಗೆಲ್ಲ ಸಾವು ಮಾರೆ ಇದು ಆಗಲ್ಲ ಇದು ಸಾಯಕ ಡಾಮ ಇದು ನೋಡಿ ಇದು ಹೋಗ್ತಿದ್ದು ಮಾರೆ ನಾನು ಈಗ ಅದೇ ಸಿಕ್ಕಿತ್ತು ಈ ಬಾಜು ಬರ್ದು ಮೋಸ ಹೋಗಿದೆ ಅದು ಹೆಂಗೆ ಬರಲಿಲ್ಲ ಇದು ಮೋಸ ಮಾಡಲೆಂದು ನೀವು ಬಂದಿಲ್ಲ ಪ್ರೀತಿ ಕಟ್ಟಡ ಬರೆದಿಲ್ಲ ಮೋಸ ಮಾಡಲೆಂದು ನೀನು ಬಂದೆಯ ಪ್ರೀತಿ ಬೇಕಿತ್ತ ನಿಮಗೆ ಮಗನೇ ಯಾವು ಬಿಡಿ ದೂರ ನೋಡಿ ಒಮ್ಮೆ ಬಾರು ನೀರಿದ್ದರು ಬಂದಿರ ಹೆಸರು ಸಿಗುತ್ತೆ ಯಾವ ಯಾಕಂದರೆ ಸಿಕ್ಕಾಪಟ್ಟೆ ಬ್ಯಾಡ್ ಆಗಿದೆ 2 ವರ್ಷ 2 ತಿಂಗಳಾಯಿತು ಮಾಹಿತಿ ಸಿಕ್ಕಾಪಟ್ಟೆ ಬ್ಯಾಡ್ 20 kg ಜಾಸ್ತಿ ಆಗಿದೆ ದೇವರೇ. ಅದಕ್ಕಾಗಿ ಸ್ವಲ್ಪ ಸೋಮಾರಿತನ ಜಾಸ್ತಿ, ಬುದ್ಧಿ ಜಾಸ್ತಿ ಆದರೆ ಮೊದಲೇ ಕಂಫರ್ಟಬಲ್ ಫಿಟ್ಟಿದ್ದೆ. ಇವಾಗ ದೇವರೇ ಜಿಮ್ ಅದೇ ನೋಡಿ ಹೋಗಿಲ್ಲ ಕಾಲು ನಿಂತಾನಿಲ್ಲ ಅವ್ರು ಬರ್ತಿದ್ದೀವಿ ರೋಡಿ ಈಗ ದೇವರೇ ಏನಾಯಿತು ಇದೇನಾಯಿತು ಇದೇನಾಟ ಗೊತ್ತಾಯಿತು ನೀರಿಲ್ಲ दूर है नಮಗೆ ರೋಡ್ ಮಿಸ್ ಆಯ್ತು. ಗ್ರೀನ್ ಅದು ವಾಟರ್ ಪಾರ್ಕ್ ಹೋಗ್ತಿದೆ. ನೋಡೋಣ ಬನ್ನಿ ಏನು ಚಾಲು ಇದೆಯಾ ರೆಸ್ಟೋರೆಂಟ್ ಅಂತ.
7 ವರ್ಷ ಹಿಂದೆ ಈ ರೆಸಾರ್ಟ್ಗೆ ಬಂದಿದ್ದೆ. ಒಳ್ಳೇದು ಭಾರಿ ಇತ್ತು ಅವಾಗ, ಎಲ್ಲ ಸಖತ್ತಿತ್ತು. ಅಲ್ಲೊಂದು ನಾಯಿ ಕಾಣಿಸ್ತಿದೆಯಲ್ಲ, ಅದು ನಾಯಿ ಮಾರೆ. ನಾನು ಏನು ಮಾಡ್ತಿದ್ದೆ ಮಾಡಲ್ವ ಅಂದ್ಕೊಂಡು ಏನು ಮಾಡಲ್ಲ ಅಂತ ಏನು ಮಾಡಿಲ್ಲ. ನಾನು ಇಳಿದೆ, ಹಾಗೆ ಮುಂದೆ ಹೋದೆ ಬಂತು 2 ನಾಯಿ ನನ್ನ ಬೆನ್ನತ್ತಿತ್ತು. ದೇವರೇ, ಮೈ ಮೇಲೆಲ್ಲ ಹಾರಿತ್ತದು. ನಾನು ಅಂಜಿ ದೇವರೇ ಸಿಕ್ಕಾಪಟ್ಟೆ ಅಂಜಿದೆ. ಸುಮ್ಮನೆ 45 ಕಿಲೋಮೀಟ್ರ್ ಇದೆ, ಬೇಡ, ಸಿಕ್ಕಾಪಟ್ಟೆ ದೂರ ಇದೆ. ರೆಸ್ಟೋರೆಂಟ್ ಒಳ್ಳೆದಿದೆ, ಬಟ್ ಈಗ ಯಾಕೋ ಜನ ಕಮ್ಮಿ ಇದ್ದಾರೆ. ಕೇಳಿದೆ, ವ್ಯಾಪಾರ ಇಲ್ಲ ಅಂತೆ. ಫ್ಯಾಮಿಲಿ ಸ್ಪೆಂಡ್ ಮಾಡೋಕ್ಕೆ, ಆಟ ಆಡೋಕ್ಕೆ ಎಲ್ಲ ಸಖತ್ತಿದೆ. ಫ್ಯಾಮಿಲಿ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆಯದಿದೆ. ನಾನು ಅವಾಗ ಬಂದಿದ್ದೆ, ಈಗ ನಾಯಿ ಬೆನ್ನತ್ತಿತ್ತು ಮಾರೆ. ಯಾರೂ ಇಲ್ಲ, ಮೈ ಮೇಲೆ ಬಿಗಿತ್ತು ಗಪ್ಪು ಅಂತ. ನಾಯಿಗೆ ಬಂದಮೇಲೆ ಓಡಬಾರ್ದಂತೆ. ಗಪ್ಪುಂದೆ ಮೈ ಮೇಲೆ ಹತ್ಕೊಂತು ಮಾರೆ. ಒಮ್ಮೆಗಿದ್ದು ಅಮ್ಮ ಅಂದೆ, ಚೀರ್ಬೇಕಂತಿದ್ದೆ. ಆ ಚೀರ ಅಸಹ್ಯ ಆಗ್ತದಲ್ಲ. ನನ್ನ ಪರಿಸ್ಥಿತಿ ಸಂಜೆ 6 ಗಂಟೆ 6:30 ಸುಮಾರು ಆಯಿತು. ಹಿಂಗೆ ಕತ್ಲಾಯಿತು. ಸುಮ್ಮನೆ ವೀಡಿಯೋ ಎಲ್ಲ ಮಾಡೋದು ಬೇಡ, ಬಟ್ ಫಾಸ್ಟ್ ಹೋಗಬೇಕು. ಮತ್ತು 8 ಗಂಟೆಗೆ ಮನೆ ಕೆಲಸ ಇತ್ತು, ಹಾಗಾಗಿ ಫಾಸ್ಟ್ ಬಂದೆ. ಅದೇ, ಮತ್ತು ಮೊಬೈಲ್ ಚಾರ್ಜು ಇದ್ದಿಲ್ಲ. ಮೊಬೈಲ್ ಲಾಸ್ಟ್ 1% ಇತ್ತು. ಮತ್ತು ಯಾವುದೂ ವೀಡಿಯೋ ಆಗಿಲ್ಲ. ಪವರ್ ಬ್ಯಾಂಕು ತೊಗೊಂಡಿಲ್ಲ. ಹಾಗೆ ಟ್ರಯಲ್ ನೋಡ್ತಿದ್ದೆ. ಮತ್ತು ಸ್ವಲ್ಪ ವಾಯ್ಸು ಸ್ವಲ್ಪ ಕಿರಿಕಿರಿ ಆಗಿದೆ, ಅಂದರೆ ಮೈಕ್ ಸಿಸ್ಟಮ್ ಎಲ್ಲ ಸರಿ ಕುಂದಿಸಿಲ್ಲ. ಈಗ ತಿಳಿತು. ಈಗ ಸ್ವಲ್ಪ ಅದ್ರ ಬಗ್ಗೆ ಪ್ರೋಗ್ರೆಸ್, ಅಂದರೆ ಕಲ್ತಿದ್ದಾನೀಗ. ಇನ್ನೂ ಒಳ್ಳೆಯದಾಗಿ ಬ್ಲಾಗ್ ಮಾಡೋಣ ಅಂತ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೇ ನಿಮ್ಮ ಪ್ರೀತಿ ಮೇಲೆ ಹೆಚ್ಚಿಕೊಳ್ಳಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಕಂಟೆಂಟ್ ಅಥವಾ ನಿಮ್ಮನ್ನು ಮನರಂಜಿಸಲು ಇನ್ನೂ ಪ್ರಯತ್ನ ಪಡ್ತೇನೆ. ಮತ್ತೇನು, ಒಬ್ಬರೇ ಎಲ್ಲೂ ಮಾಡಬೇಡಿ ಡ್ರೈವು. ಸ್ವಲ್ಪ ಅಂದರೆ ಗಟ್ಟಿ ಇದ್ದರೆ, ಅಂದರೆ ಧೈರ್ಯ ಬೇಕು. ಈಗ ನೋಡಿ, ನಾಯಿ ಎಲ್ಲ ಬೆನ್ನತ್ತಿದ ಮೇಲೆ ಸಿಕ್ಕಾಪಟ್ಟೆ ಅಂಜಿಕೆ ಆಗ್ತಿದೆ. ಅವಾಗ ನಾಯಿ ಬಂದಮೇಲೆ ಓಡಬಾರ್ದಂತೆ, ಅಲ್ಲೇ ನಿಲ್ಲಬೇಕು, ಸ್ವಲ್ಪ ಗಟ್ಟಿ ನಿಲ್ಲಬೇಕು ಅಷ್ಟೇ. ಮತ್ತು ಡ್ರೈವ್ ಮಾಡೋವಾಗಲೂ ಕೇರ್ಫುಲ್ಲಾಗಿರಬೇಕು. ಎಲ್ಲರ ಜೊತೆ ನಗ್ತಾ ಮಾತಾಡಬೇಕು. ಏನಾಗಲ್ಲ, ಒಬ್ಬರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಿಮ್ಗೆ ಧೈರ್ಯ ಬೇಕು, ಕೈಯಲ್ಲಿ ದುಡ್ಡು ಬೇಕು. ಫಸ್ಟ್ ಆಫ್ ಆಲ್ ಫೋನ್ಪೇ ಮಾಡಬೇಡಿ, ದುಡ್ಡು ಹೋಗಿ. ಬಾಯ್, ಥ್ಯಾಂಕ್ ಯು. ಈ ವಿಡಿಯೋ ಕೊನೆ ತನಕ ನೋಡಿದವರಿಗೆ ಧನ್ಯವಾದಗಳು. ಅಷ್ಟೊಂದು ಒಳ್ಳೇದು ಬಂದಿಲ್ಲ, ಇನ್ನೂ ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ. ಧನ್ಯವಾದಗಳು. ಸಿಗೋಣ.